ಎಲ್ಲ ವಿಧವಾದ ಸುಖ ಶಾಂತಿ ನೆಮ್ಮದಿ ಬಾಳಿನ ಸೇವೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಪುಣ್ಯಕ್ಕೆ ಭಾಷಣರಾದಂಥ ಈ ಭಕ್ತರಿಗೆ ಬಾಕಿ ದಿನ ಬಂಗಾರ ಕವಚ ಆಗ್ತದೆ. ಶುಕ್ರವಾರ ಶನಿವಾರ ದಿನ ಇಲ್ಲ, ಬಾಕಿ ಬೆಳ್ಳಿ ಬಂಗಾರ ಬೆಳ್ಳಿ ಕವಚ ಆಗಿದೆ. ನಿಮ್ಗೆ ಗೊತ್ತಾಗಲ್ಲ ಯಾವುದೇ ರೈಸ್ ಮಿಲ್ ಕಟ್ಟಬೇಕಾಗುತ್ತೆ, ತುಂಬ ತೊಂದರೆ. ಆವಾಗ ಮಂದಿಯವ್ರದ್ದು ಕೇಳಿಸಿದಾಗ ಅಲ್ಲಿ ದರ್ಶನ ಹಾರ್ಟ್ ಅಟ್ಯಾಕ್ ಆಗಿ 51 ವರ್ಷಕ್ಕೆ ಅಷ್ಟೇ ಇರೋದು. ಈಗ ಅವ್ರ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು 10-15 ಜನರಿಗೂ ಉಚಿತ ಫ್ರೀಯಾಗಿ ಕೊಡ್ತೀವಿ. ಮದುವೆ ₹1 ದುಡ್ಡು ಕೊಡೋದು ಅವರೇ ಖುಷಿಯಿಂದ 1,000-2,000 ಡಬ್ಬಿಗೆ ಹಾಕೊಂಡು ಹೋದ ಕ್ರಮ ಇಲ್ಲ. ಅರಜಾಗಲ್ಲ 500 ಇಲ್ಲಿ 1000 ಇಲ್ಲಿ 2,000 ರೂಪಾಯಿ. ಹಾಗೆ ಕಲೆಕ್ಟ್ ಆಯಿತು. ವರ್ಷಕ್ಕೊಂದು ನವರಾತ್ರಿ ದುರ್ಗಾಷ್ಟಮಿ ಬರ್ತಾರೆ. ಅವ್ರು ಸಂಜೆ 6 ಗಂಟೆಗೆ ಇಡೀ ವರ್ಷ ಸೀರೆನ ಒಂದು ಕಡೆ ಕರೆಕ್ಟ್ ಇಟ್ಟು ದುರ್ಗಾ ನಮಸ್ಕಾರ ಪೂಜೆ ಮಾಡಿ ಬಂದು ಮುತ್ತೈದರಿಗೆ ಭಾಗ್ಯ ನೋಡ್ತಾರೆ, ಹಂಚಿಬಿಡ್ತೀವಿ. ಸೀರೆ ಕುಡಿಸೋ ಈ ಥರ ಕಾಣುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವಮೊಗ್ಗ ಸೀರೀಸ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೋಡಿ ಗೈಸ್, ಹಸು ಕರುಗೆ ಹಾಲು ಕುಡಿಸ್ತಾ ಇದೆ. ಇಲ್ಲಿಂದ ಫಸ್ಟ್ ನಾವು ಬಂದಿದ್ದೆ ದ್ವಿಮುಖಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಕ್ಕೆ. ಇಲ್ಲಿ ತಾಯಿ 2 ಮುಖವಾಗಿ ನಿಂತಿದ್ದಾಳೆ. ಎದುರುಗಡೆಯಿಂದ ಆಶೀರ್ವಾದ ಹಾಗೂ ಹಿಂದ್ಗಡೆಯಿಂದ ದಕ್ಷಿಣೆಯನ್ನು ನೀಡ್ತಾಳಂತೆ. ಇಲ್ಲಿನವರು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ಬಹುದು ಇಲ್ಲಿ. ದರ್ಶನ ಮಾಡಿ 2 ಮುಖವಾಗಿ ದರ್ಶನವನ್ನು ಕೊಡ್ತಾರೆ. ಎದುರುಗಡೆಯಿಂದ ಆಶೀರ್ವಾದ, ಹಿಂದುಗಡೆಯಿಂದ ರಕ್ಷಣೆ. ತಾಯಿ 2 ಮುಖವಾಗಿ ನಿಂತಿದ್ದಾರೆ. ಎದುರುಗಡೆಯಿಂದ ಹೀಗೆ ಏನು ನೋಡ್ತಿದ್ದೀರಾ, ಹಿಂದುಗಡೆ ಹೀಗೆ 2 ಮುಖವಾಗಿದೆ ತಾಯಿ. ತಾಯಿಗೆ ವಿಶೇಷವಾಗಿ ಕುಂಕುಮಾರ್ಚನೆ, ಉಡಿ ಸೇವೆ ವಿಶೇಷವಾದ. ಒಂದು 100 ರೂಪಾಯಿ ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ನಾಮ ನಕ್ಷತ್ರ ಹೇಳಿ ಕುಂಕುಮಾರ್ಚನೆ ಮಾಡಿ ಉಡಿ ಪ್ರಸಾದವನ್ನು ಕೊಡ್ತೇವೆ. ಮತ್ತೆ ಬನ್ನಿ ಬನ್ನಿ. पूर्वचर्चे ओम पराभो नाम सरस्वतीनारायणे ग्रीष्मोच्चार्य त्रयोदशायां भानुवासुत्तायां दक्षिणा काढवा. ओम पूर्वायनो दामेनो विनाशदायनो वाणीयनो श्रेयनो तथायनो रातेनो ಮಕ್ಕಳಿಗೆ ಎಲ್ಲ ವಿಧವಾದ ಸುಖ ಶಾಂತಿ ನೆಮ್ಮದಿ ಬಾಳಿನಲ್ಲಿ ಅನಂತವಾದ ಆನಂದವನ್ನು ಕೊಟ್ಟು ಅವರ ಜೀವನ ಸುಖಮಯವಾಗಿ ನಡೆಯುವಂತೆ ಪೂರ್ಣ ಅನುಗ್ರಹ ಮಾಡಬೇಕು ತಾಯಿ. ಅವರು ಮನದಲ್ಲಿ ಏನೆಲ್ಲ ಕೋರಿ ನಿನ್ನೆಲ್ಲೇ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೋ ಆ ಕೋರಿಕೆಗಳೆಲ್ಲ ನೆರವೇರಿ ಅವರು ಸಂತೋಷ ಚಿತ್ತರಾಗಿ ಮತ್ತೊಮ್ಮೆ ಸನ್ನಿಧಾನಕ್ಕೆ ಬಂದು ಸೇವೆ ಸಲ್ಲಿಸುವ ಹಾಗೆ ಅನುಗ್ರಹ ಮಾಡುತ್ತಾಯೇ ಚಾಮುಂಡೇಶ್ವರಿ ಮಹಾದೇವಿ. ತಾಯೇ ಜಗನ್ಮಾತಾ ಚಾಮುಂಡೇಶ್ವರಿ. ಯಾರು ಹುಡಿಕೊಟ್ಟರು? ಮಾತೆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಉಡಿ ಸೇವೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಪುಣ್ಯಕ್ಕೆ ಭಾಷಣರಾದಂಥ ಈ ಭಕ್ತರಿಗೆ ಎಲ್ಲ ವಿಧವಾದ ಸುಖ ಶಾಂತಿ ನೆಮ್ಮದಿ ಬಾಳಿನಲ್ಲಿ ಅನಂತ ಆನಂದವನ್ನು ಕೊಟ್ಟು ಜೀವನ ಸುಖಮಯವಾಗಿ ನಡೆಯುವಂತೆ ಪೂರ್ಣ ಅನುಗ್ರಹ ಮಾಡುತ್ತಾಯೇ ಚಾಮುಂಡೇಶ್ವರಿ ಮಹಾದೇವಿ. ನೋಡಿ ಆ ಉಡಿ ಕೊಟ್ಟಿದ್ದೀನಿ. ಆ ಉಡಿಯಲ್ಲಿ ಅಕ್ಕಿ ಇದೆ. ಆ ಅಕ್ಕಿಯನ್ನು ಸ್ವಲ್ಪ ಅಕ್ಕಿ ಸೇರಿಸಲು ಮಾಡುವ ಅದಕ್ಕೆ ಪಾಯಸ ಅಥವಾ ಸಿಹಿ ಪೊಂಗಲ್ ಮಾಡಿ ಅಕ್ಕಿಯನ್ನು. ಆಮೇಲೆ ಒಳಗಡೆ ಬಳೆ ಇದೆ, ಅದು ಬಳೆಯನ್ನು ತುಟ್ಕೊಂಡು ಒಳಗಡೆ ಕುಂಕುಮದ ಪ್ಯಾಕೆಟ್ ಇದೆ, ಅದನ್ನು ದೇವರನ್ನು ಇಟ್ಟು ಪ್ರತಿದಿನ 2 ಊದಿಕಡ್ಡಿ ಹೊರಗಡೆ ಹೊರಡುವಾಗ ಹಣೆಗಿಟ್ಟು ಹೊರಡಿ ತಾಯಿ ಶ್ರೀರಕ್ಷೆಯಾಗಿ ನಿಮ್ಮ ಕುಟುಂಬವನ್ನು ಕಾಪಾಡ್ತಾಳೆ. ನಿಮ್ಮ ಬೆನ್ನೆಂದೆ ಸದಾ ತಾಯಿ ಇರ್ತಾಳೆ. ಆಮೇಲೆ ಹೊರಗಡೆ ಕಲಿಸಕ್ರೆಯನ್ನು ಮಕ್ಕಳಿಗೆಲ್ಲ ಹಂಚಿ. ಅಲ್ಲಿ ದ್ವಿಮುಖಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಹಾಗೂ ಆಶೀರ್ವಾದವನ್ನು ಪಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಕಾರ್ಗಲ್ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇಲ್ಲಿ ಆಲ್ರೆಡಿ ಟೆಂಪಲ್ ಕ್ಲೋಸ್ ಆಗಿತ್ತು ಬರೋಷ್ಟೊತ್ತಿಗೆ, ಬಟ್ ಸಂಡೇ ಆಗಿರೋದ್ರಿಂದ
ಕಿಟಕಿ ಥರ ಇರುತ್ತೆ, ಅದು ಓಪನ್ ಆಗಿರುತ್ತೆ. ಸೊ ಅಲ್ಲಿಂದ ನಾವು ದೇವ್ರನ್ನ ದರ್ಶನ ಮಾಡ್ಕೋಬೋದು ಅಂತ. ಇಷ್ಟು ದೂರ ಬಂದು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲಿಗೂ ಬಂದು ಒಳಗಡೆ ಹೋಗ್ತಾ ಇದ್ದೀವಿ. ಬಾಕಿ ದಿನ ಬಂಗಾರ ಕೋಚ್ ಆಗ್ತದೆ, ಶುಕ್ರವಾರ ಶನಿವಾರ ದಿನ ಇಲ್ಲ. ಮತ್ತೆ ಬೆಳ್ಳಿ ಕೋಚ್ ಆಗಿದೆ ನಿಮ್ಗೆ ಗೊತ್ತಾಗಲ್ಲ ಯಾವ ದೇವರ ಅಂತೇಳಿ. ಇದು ಹಿಂದ್ಗಡೆ ಆಲದ ಮರ ಇತ್ತು, ದೇವಸ್ಥಾನ ಕಡೆ ಚಂದ್ರಕೃಷ್ಣ ಆಲದ ಮರ ಕಟ್ಕೊಂಡು ಗಲ್ಲಿ ನಾವೇನ ನೆಟ್ ಮಾಡಿ ಹುತ್ತ ನಾಟಿ ಮುಂಚೆ ಅನಾದಿಕಾಲ ಇದ್ದಿದ್ದೆ ಹುತ್ತ ಕರ್ಗೋದು ಮತ್ತೆ ಚಿಗುರೋದು. ಈಗ ಮುಂಚೆ ಏನಾಯ್ತು ಆಲದ ಮರ ಹುತ್ತ ಇತ್ತು, ಹುತ್ತಕ್ಕೆ ಒಂದು ಕಲ್ಲಿತ್ತು ಚೌಡೇಶ್ವರಿ. ಆ ಕಲ್ಲಿಂದ ಪೀಠ ಮಾಡ್ಕೊಂಡು ಇಷ್ಟಪಟ್ಟು ಬೆಳ್ಳಿ ಮುಖಂಡ ಹಾಕಿದ್ದಾರೆ ಶ್ರೀರಂಗಪುರದಲ್ಲಿ. ಹಾಗಾಗಿ ಅವ್ರಿಗೆ ನಾವೇ ಚೌಡೇಶ್ವರಿ ಅಂತ ಕರಿತಾರೆ. ಹುತ್ತ ಮಳೆಗಾಲದಲ್ಲಿ ಕರ್ಗೋದು ದೇಶ ಚಿಗುರೋದು. ಹುತ್ತೊಡೆ ಸಾವಿರಾರು ಖುಷಿ ಜನ ಅರ್ಕೆದ್ದು ಬೀತಿದ್ರು. ಮತ್ತು ಇಲ್ಲೇ ಕುರಿ ಕಟ್ ಮಾಡಿ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವ್ರು ಭಕ್ತ ಪೂಜೆ ಮುಗಿಸ್ತಾರೆ. ಇವಾಗ ಕುರಿ ಎಲ್ಲ ನಿಷೇಧ ಮಾಡಿದ್ವಿ. ಆಮೇಲೆ ಕೆಲವು ಫೋಟೋ ಇತ್ತು ಕೆರಡ, ಆ ಫೋಟೋಕ್ಕೆ 15 ಕಿಲೋಮೀಟರ್ ಪಕ್ಕದಲ್ಲಿ ಗಣಪತಿ, ಲಕ್ಷ್ಮೀ, ಸರಸ್ವತಿ. ಈ ದೇವಸ್ಥಾನ ಭಕ್ತಾಕರ ಒಬ್ಬರೇ ಕಳಿಸಿರೋ ದೇವಸ್ಥಾನ. ಅವ್ರ ಮಂದಿಯವ್ರು ಮಹಾಲ್ಸ ನಾರಾಯಣಿ ಅಂತೇಳಿ ಮೋಹಿನಿ ಹೋಗ್ತಾರೆ ಕೊಮ್ಮಿಸವರು. ಆ ಮೇಲಲ್ಲಿ ಇದ್ದಾರೆ, ಅದು ಮಹಾಲ್ಸ ನಾರಾಯಣಿ ಅಂತೇಳಿ. ಗೋವಾದಲ್ಲಿ ಮೂಲಸ್ಥಾನ ದೊಡ್ಡ ದೇವಸ್ಥಾನ ಇದೆ. ನಮ್ಮ ಸೌತ್ ಕೇಂದ್ರ ಸೈಡ್ ಎಲ್ಲ ಇದೆ. ಒಂದು ತೋರಿಸಿ ಫೋಟೋ ತೆಗೆ. ಇದು ಪ್ರತಿ ಅಮಾವಾಸ್ಯೆಗೆ ಸೌಲಭ್ಯೋತ್ಸವ, ಪ್ರತಿ ಅಮಾವಾಸ್ಯೆಗೆ 6 ಗಂಟೆಗೆ. ಇದು ಜಾತ್ರೆ ಇದೆಯೋ ಅಮಾವಾಸ್ಯೆಗೆ ಇರ್ತಾರೆ. ಈ ಸೈಡ್ ಸಣ್ಣ ರೈಸ್ ಮಿಲ್ 82 ಕಟ್ಟಬೇಕು, ತುಂಬ ತೊಂದರೆ ಮಾಡ್ತಾರೆ. ಏನು ರೈಸ್ ಮಿಲ್ ಕಟ್ಟಬೇಕಾದ್ರೆ ತುಂಬ ತೊಂದರೆ. ಆವಾಗ ಮಂದಿಯವ್ರದ್ದು ಕೇಳಿಸಿದಾಗ ಅಲ್ಲಿ ದರ್ಶನ ಮಾಡಬೇಕು, ಇದರ ಶಕ್ತಿ ಇದೆ, ನೀನು ಅಭಿವೃದ್ಧಿ ಮಾಡೋ ಒಳ್ಳೆಯದಾಗುತ್ತೆ. ಫಸ್ಟ್ ಈ ಹುಚ್ಚಟ್ಟು ಈ 10x10 4 ಬಿಲ್ಡಿಂಗ್ ಕಟ್ಟಿದ್ದೊಂದು 5 ವರ್ಷದಲ್ಲಿ ಅವರು ತುಂಬ ಅಭಿವೃದ್ಧಿ ಅಂದರು. ತುಂಬ ಅಭಿವೃದ್ಧಿ ಅಂದರೆ ಅವರಿಗೆ ಅಲ್ಲಿ 3 ರೈಸ್ ಮಿಲ್ ಇದೆ. ರೈಸ್ ಬೇರೆ, ಬಾಯಿಲ್ ಬೇರೆ, ಸ್ಟೀಮ್ ಬೇರೆ. 100 ಜನ ಕೆಲಸಕ್ಕೆ ಜಾಸ್ತಿ ಲಾರಿ ಇದೆ, ಹೋಲ್ಸೇಲ್ ಅಂದರೆ ಇಟ್ಕೊಂಡಿರಲಿಲ್ಲ ಬಿಸ್ನೆಸ್. ಆಗ ಭಕ್ತಾಕರ ರೀತಿ ಕಟ್ಟಬೇಕು ಅಂತ ಸಂಕಲ್ಪ ಅವರು. ಮತ್ತು 82 ಕಟ್ಟಿದ್ದು ಇವರಯ್ಯ ಸುಭಾಷ್ ಮಾಲೆ ಅಂತೇಳಿ ಮುಗಿದು. ಅವ್ರು ಓದಿದ್ದು 2ನೇ ಕ್ಲಾಸ್. ಜನಬಲ ತುಂಬ ಗಳಿಸಿದ್ರು ಅವರು. ಈಗ ಕಟ್ಟಿದ ಮೇಲೆ ಅವರು 82 ಫ್ರೀ ಆಗಿದ್ರು. 98ಕ್ಕೆ ನಮ್ಮ ಆಲೂಮರ ಜಾಸ್ತಿ ಕಟ್ಟಿಸಿ ಆಲೂಮರ ಕಟ್ಕೊಂಡು ಬೆಳ್ಳಿ ನಾಗನ ಆಯಿತು. ಈ ಹುತ್ತದ ಹಿಂದ್ಗಡೆ ಫೌಂಡೇಶನ್ ತಿಂದಿರ ಗೋಡೆ, ಹಾಗೆ ಭೀಮ್ ಹಾಕಿ ಗೋಡೆ ಕಟ್ಟಿದ್ದಾರೆ. ಯಾಕಂದರೆ ಫೌಂಡೇಶನ್ ಹುತ್ತದ ಹೋಗುತ್ತೆ, ದಾರಿ ಕಟ್ಟಾಗುತ್ತೆ ಅಂತೇಳಿ. ಚೌಡೇಶ್ವರ ಹುತ್ತಕ್ಕೆ ಅಡೆ ಪೀಠ ಮಾಡ್ತಾರೆ ಇಷ್ಟಪಟ್ಟು ಆಂಜನೇಯ ಸ್ವಾಮಿ. ಆಮೇಲೆ ಇವ್ರ ಫೋಟೋ ಇತ್ತು, ಆ ಫೋಟೋಕ್ಕೆ 15 ವಿಗ್ರಹ ಮಾಡಿ ಇಟ್ಟಿದ್ದಾರೆ. ಹಾಗೆ 2002 98 ಪ್ರತಿಷ್ಠಾಪನೆ. 2002 ಹಾರ್ಟ್ ಅಟ್ಯಾಕ್ ಆಗಿ 52 ವರ್ಷಕ್ಕೆ ಅಸ್ಥಿ ಇರೋದು. ಈಗ ಅವ್ರ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ದಾನ ಧರ್ಮಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಅದಕ್ಕೆ ಚೋಟ್ರಿ ಇದೆ, ವೃದ್ಧಲ್ಲಿ 50ರಿಂದ 60 ಇಂಡಿವಿಜುವಲ್ ಮದುವೆ ಮನೆ ಆಗುತ್ತೆ. ಒಂದು ಮದುವೆ ಮನೆ 40ರಿಂದ 50 ಸಾವಿರ ಚಾರ್ಜ್ ಆಗುತ್ತೆ. ಲೋಕಲ್ ಬಡವ್ರದ್ದು ಒಂದು 10-15 ಆಗುತ್ತೆ. ಅದು 10-15 ಜನರಿಗೂ ಉಚಿತ ಫ್ರೀಯಾಗಿ ಕೊಡ್ತೀವಿ. ಮದುವೆ ₹1 ದುಡ್ಡು ಕೊಡೋದು. ಅವರೇ ಖುಷಿಯಿಂದ 1,000-2,000 ಡಬ್ಬಿಗೆ ಹಾಕೊಂಡು ಹೋಗೋದು ಕ್ರಮ. ಮತ್ತು ದೇವರಿಗೆ ಏನು ಸೀರೆ ಬರುತ್ತೆ ನಿಮ್ಮ ಕಡೆಗೆ ಹರಾಜು ಆಗ್ತಾರಲ್ಲ, ಇಲ್ಲಿ ಹರಾಜಾಗಲ್ಲ. 500 ಇರಲಿ, 1000 ಇರಲಿ, 2,000 ರೂಪಾಯಿ ಇದೆ. ಹಾಗೆ ಕಲೆಕ್ಟ್ ಆಯಿತು. ವರ್ಷಕ್ಕೊಂದು ನವರಾತ್ರಿ ದುರ್ಗಾಷ್ಟಮಿ ಬರ್ತಾರಲ್ಲ, ಅವ್ರು ಸಂಜೆ 6 ಗಂಟೆಗೆ ಇಡೀ ವರ್ಷ ಸೀರೆನ ಒಂದು ಕಡೆ ಕರೆಕ್ಟ್ ಇಟ್ಟು ದುರ್ಗಾ ನಮಸ್ಕಾರ ಪೂಜೆ ಮಾಡಿ ಬಂದು ಮುತ್ತೈದರಿಗೆ ಭಾಗಿ ನೋಡ್ತಾರೆ, ಹಂಚಿಬಿಡ್ತಾರೆ. ಸೀರೆ ಕುಚ್ಚ, ಹಣ್ಣು, ಕಾಯಿ, ಹೂಮುಖ ಅಂತ. ಆ ಸೀರೆ ಪುಸ್ತಕ ತಗೊಳ್ಳೋಕ್ಕೋಸ್ಕರ ಮೈಸೂರು, ಮಂಡ್ಯ, ಬ್ಯಾಂಗ್ಳೂರು ತುಂಬ ಜನ ಬರ್ತಾರೆ. ಈ ವರ್ಷ ನಾವು ಹೋದ ವರ್ಷ 1200 ಸೀರೆ ಕೊಟ್ಟಿದ್ದೀವಿ. ಬಂದು ಮುತ್ತಿದೆ ಅವರ ಅದೃಷ್ಟ. 2,000 ರೂಪಾಯಿ ಸೀರೆ ಸಿಗ್ಬೋದು, 500 ರೂಪಾಯಿ ಸಿಗ್ಬೋದು, 1000 ಸಿಗ್ಬೋದು. ಆ ರೀತಿ ನಡ್ಕೊಂಡ್ಬಂದಿದೆ. ಅಂದರೆ ಮತ್ತೆ 3 ಸೀರೆ ಉಳಿತು. ಹಂಗಂದ್ರೆ ಮತ್ತೆ ಕೊಡೋದಿಲ್ಲ. ಬರೋ ವರ್ಷ ದುರ್ಗಾಷ್ಟಮಿ ದುರ್ಗಾಪುರ ಬೆಟ್ಟದಲ್ಲಿ ದುರ್ಗಾಷ್ಟಮಿ ದಿನನೇ ಮೂಲ ನಕ್ಷತ್ರ ಬರುತ್ತಲ್ಲ, 6ನೇ ದಿನಕ್ಕೂ ಹಂಚ್ತಾರೆ. ಇಲ್ಲ ಅಷ್ಟಮಿ ದಿನ ಪದ್ಧತಿ. ಅಲ್ಲೂ ಅಷ್ಟೇ, ಕೆಲವು 15 ಸ್ವಲ್ಪ ಸೀರೆ, 20 ಸ್ವಲ್ಪ ಸೀರೆ ಎಷ್ಟು ಸಿಗುತ್ತೋ ಅಷ್ಟು ಮತ್ತೆ ಮುದ್ದೆ ಕೊಡೋದಿಲ್ಲ. ಯಾವ ಇದು ಕಾರ್ಗಲ್. ನೀವು ಇಲ್ಲಿ ಒಂದು ಇನ್ನೊಂದು ವಿಶೇಷ ಅಂದರೆ ಅವರು ಏನೇ ಮಾಡಿದ್ರು ಇದು ಅಮೃತ ಪ್ರಸಾದ ಕೇಳ್ತಾರೆ. ಒಂದು ಲಾರಿ ತರಬೇಕಂದ್ರೂ ಬೇರೆಗೆ ಮುದ್ದೆ ಪಟ್ಟದ ಪ್ರಸಾದ ಕೊಡ್ತಾರೆ. ಮನೆ ಕಟ್ಟಲಿಕ್ಕೆ ಪ್ರಸಾದ ಕೊಡಲ್ಲ. ಆಗ ಅವ್ರು ಇನ್ನೂ ಮನೆ ಕಟ್ಟಲಿಲ್ಲ. ಅವ್ರು ಇನ್ನೂ ದೇವಸ್ಥಾನ ಬಿಲ್ಡಿಂಗ್ ಅಲ್ಲೇ ಇದ್ದಾರೆ. ಅವರೇ ಕಟ್ತಿದ್ರು. ಯಾವ ಥರ ಒಂದಿನ ಬಿಟ್ಟು ಹೋಗ್ಲೇಬೇಕಾ, ಕೃಷ್ಣಪ್ಪನ ಬಿಟ್ಟಿರ್ತಾರೆ ದೇವರಿಗೆ. ಅವ್ರು ಇನ್ನೂ ವರ್ಷಕ್ಕೊಂದು ಸಂಪ್ರದಾಯ ಕೇಳ್ತಾರೆ, ನಿಮ್ಮ ಮನೆ ಕಟ್ಟಬೇಕಂತ ಇದ್ದೀನಿ ಪ್ರಸಾದ ಕೊಡ್ತಾರೆ. 3 ಜನ ಮಕ್ಕಳು, ಗಂಡು ಮಕ್ಕಳು 11 ಇದ್ದಾರೆ. 3 ಜನ ಮದುವೆ ಆಗಿದೆ, 11 ಮಟ್ಟಿಗಿದ್ದಾರೆ.
ಆದರೂ ಇನ್ನು ಮನೆ ಕಟ್ಟಿ ಒಟ್ಟಿಗೆ ಬೇರೆ ಮನೆ ಕಟ್ಟೆ ದೂರ ಹೋಗ್ತಾರೆ ಅಂತ ಮನೆ ಕಟ್ಟಿಲ್ಲ. ಬೇರೆ ಮಿಕ್ಕಿದ ಕೆಲಸಕ್ಕೆಲ್ಲ ಅಮ್ಮ ಆಶೀರ್ವಾದ ಒಬ್ಬರು ದೊಡ್ಡ ಮಗ ರೇಷ್ಮೆ ನೋಡ್ಕೊತಾರೆ, ಇನ್ನು ಇಬ್ಬರು ಮಕ್ಕಳು ಹೋಲ್ಸೇಲ್ ಅಂಗಡಿ. ಇವ್ರು ತೀರ್ಕೊಂಡು ಸ್ವಾಮಿ ಇವರು ಗುರುಗಳು ಈ ಮೊನ್ನೆ ಪರ್ಚೆಗಳಿಲ್ಲ 77 ಅಡಿ ರಾಮನ ಮೂರ್ತಿ ಪ್ರತಿಷ್ಠೆ ಮೋದಿ ಇದು ಮಾಡಿದ್ರು. ಅದೇ ಮಠ ಇದು ಮತ್ತೆ ಅದೇ ಮಠದವರೇ ಇದು ಪ್ರತಿಷ್ಠಾಪನೆ ಮಾಡಿದ್ದು ಇದೇ ಸ್ವಾಮಿ ಇದು ಮಾಡಿದ್ದು 77 ಅಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮೋದಿ ಬಂದು ಇದು ಮಾಡಿದ್ರು. ಮುಂಚೆ ಇವರು ದೈವಾಧೀನ ಆದಮೇಲೆ ಇವ್ರು ಬಂದರು. ಪ್ರತಿ ಶುಕ್ರವಾರ ಪ್ರತಿ ದಿನ ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ, ಮತ್ತು ಸಂಜೆ 7 ಗಂಟೆಗೆ ಊಟ ಮಾಡ್ತೀವಿ, 4 ಗಂಟೆ ಮತ್ತು ಲೈಟ್ ಟಿಫನ್ ಇದೆ. ಇದು ಅವ್ರದ್ದೇ ಕೊಡ್ತೀನಿ ಅವ್ರ ಮಗನಿಗೆ. ಅವ್ರು ನಮ್ಗೆ ಹೇಳ್ತಾರೆ. ಸುಮಾರು ಜನ ವಿಚಾರ ಬರ್ತಾರೆ, ಸಮಸ್ಯೆ ಇದ್ದರೆ ಕೇಳಕ್ಕೆ ಬರ್ತಾರೆ. ಸುಮಾರು ಜನರಿಗೆ ಒಳ್ಳೆಯದು ಸಾಕು ಮತ್ತೆ ಬಂದು ನೋಡಿರಿ. ನಾವು ಹೇಳೋಕ್ಕೂ ನೀವು ಸ್ವತಃ ನೋಡೋದು ತುಂಬ ಚೆನ್ನಾಗಾಯ್ತು, ಖುಷಿ ಆಯಿತು. ಓ ಅಲ್ಲಿ ಆಟ ಎಲ್ಲ ಆಡ್ತವ್ರು ನೋಡು, ಸ್ವಿಂಗಲ್ಲಿ. ಅಲ್ಲಿ ಯಾವುದೋ ಒಂದು ಫಾಲ್ಸ್ ಇದೆಯಂತೆ, 1 ಅವರ್ ಮತ್ತೆ ಒಂಚೂರು ಆಡಿಸ್ಕೊಂಡು ಆಮೇಲೆ ಯಾವುದನ್ನ ಅದಕ್ಕೆ ಮಕ್ಕಳಿಗೆ ನೈಟ್ಗೆ ನಾನ್ ವೆಜ್ ಮಾಡಿದ್ದೀನಿ. ಕಾರ್ಗಲ್ ಚೌಡೇಶ್ವರಿ ಅಮ್ಮ ಚೆನ್ನಾಗಿದೆ ಮಾತ್ರ. ಎಲ್ಲ ನಮ್ಮ ಚೆನ್ನಾಗಿ ದರ್ಶನ ಎಲ್ಲ ಸಿಗ್ತಾಯಿದೆ. ನಾವು ಏನೂ ಕೇಳಿಲ್ಲ ಅಂದರೂ ಅವರೇ ಪಾಪ ಎಕ್ಸ್ಪ್ಲೇನ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಾಯಿದೆ ಎಲ್ಲ. ಹಾಕ್ಲು ಸರ್, ಅದು ಎಕ್ಸ್ಟ್ರಾ ಪ್ಲೇಯರ್ ಶೇಪಲ್ಲಿ ನೀರು ಬಂದು ಒಳಗೆ ಬಿಡುತ್ತಲ್ಲ, ವಾಪಸ್ ರೆಸಾರ್ಟಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನೆಕ್ಸ್ಟು ಫಾಲ್ಸಿಗೆ ಹೋಗಬೇಕು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಾಲ್ಸಿಗೆ ಹೊರಡ್ತೀವಿ. ಇವನಂತೂ 3 ಹೊತ್ತು ಸ್ವಿಮ್ಮಿಂಗ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ನಿಪ್ಲಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ರೆಸಾರ್ಟಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಜರ್ನಿ. ಇವಾಗ ನಿಪ್ಲಿ ಫಾಲ್ಸಿಗೆ ಬಂದಿದ್ದೀವಿ. ಇದೇನು ಆಳನೇ ಇಲ್ವಂತೆ, ಸೊ ಮಕ್ಕಳೆಲ್ಲ ಆಡ್ಬೋದು ಆರಾಮಾಗಿ. ಆ್ಯಂಡ್ ಈ ಫಾಲ್ಸ್ ಅಂದರೆ ಮೇಲಿಂದ ಏನು ನೀರು ಬೀಳ್ತಿಲ್ಲ, ಇಲ್ಲಿ ನೀರು ಹರಿತಾ ಇದೆ ಈ ಥರ. ಜನನೂ ಹಂಗೆ ಇದ್ದಾರೆ, ಆಳ ಇಲ್ವಲ್ಲ, ಸೊ ಜನ ಇದ್ದಾರೆ ತುಂಬ. ಆ ಕಡೆ ರೀಲ್ಸ್ ಎಲ್ಲ ಮಾಡ್ತಾರೆ. ಫಾಲ್ಸ್ ನಮ್ಮ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ ಫಾಲ್ಸಲ್ಲಿ ಆಡೋಕ್ಕೆ. ನಾನು ಡ್ರೆಸ್ ಎಲ್ಲ ಏನೂ ಚೇಂಜ್ ಮಾಡಿಲ್ಲ, ನಾನು ಆಡೋದು ಇಲ್ಲ ಜಾಸ್ತಿ. ಅವನು ಅಂಡಿವರೆಗೂ ಬರುತ್ತೆ ಅಷ್ಟೇ ನೀರು. ಬಟ್ ಫೋನ್ ನೀರೊಳಗಡೆ ಬಿದ್ದೋಗ್ಬಿಟ್ರೆ ಅಂತ ಭಯ ನನಗೆ. ಬಟ್ ಕಲ್ಲುಗಳು ಕಾಲಿಗೆ ಸಖತ್ತಾಗಿ ಚುಚ್ಚುತ್ತೈತೆ. ಎಷ್ಟೊಂದು ಜನ ಅದಕ್ಕೆ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟವ್ರೆ. ಓಹೋ ಇನ್ನು ನೋಡಿ, ಇಲ್ಲಿ ಲೈಕ್ ಸ್ವಲ್ಪ ಫೋರ್ಸ್ ಆಗೈತೆ ವಾಟರ್. ಎಲ್ಲ ಅವನು ಇಲ್ಲಿ ಸಿಕ್ಕಾಪಟ್ಟೆ ಫೋರ್ಸ್ ಆಗೈತೆ ವಾಟರು, ಅಂದರೆ ಈ ಪಾಯಿಂಟಲ್ಲಿ ಅಷ್ಟೇ. ಆ್ಯಂಡ್ ಅಲ್ಲಿ ತಿರ್ಗಾ ನಾರ್ಮಲು, ಈ ಕಡೆನೂ ನಾರ್ಮಲ್ ಆಗಿದೆ. ಸೊ ಅಲ್ಲಿ ಜಾಸ್ತಿ ಜನ ಇದ್ದಾರೆ, ಈ ಪಾಯಿಂಟಲ್ಲಿ ಫುಲ್ ಜನನೇ ಇಲ್ಲ. ಯಾಕಂದರೆ ವಾಟರ್ ಫೋರ್ಸ್ ಆಗಿರೋದ್ರಿಂದ ಯಾರೂ ಜನ ಇಲ್ಲ ಇಲ್ಲಿ. ಆ ವಾಟರ್ ಸೌಂಡ್ ಕೇಳೋಕ್ಕೆ ಒಂದು ಚಂದ. ಫೋನ್ ಬಿದ್ದೋದ್ರೆ ಅಂತ ಭಯ ನನಗೆ. ನಾನು ಹೋಗಿ ಕೂತ್ಕೊಬಿಡ್ತೀನಿ. ನಮ್ಮಪ್ಪ ನೋಡಿ, ಹೋಗಪ್ಪ ಆಡು ಅಂದರೆ ಮಕ ತೊಳಿತವ್ರು ಬಂದ್ಬಿಟ್ಟು.
ಬರೀ ಇಂಥದೆಯ ಬರೀ ಇಂಥದ್ದು. ನಮ್ಮ ಅಪ್ಪ ಆಡು ಅಂದರೆ ನೋಡ್ಕೊಂಡು ನಿಂತವ್ರೆ. ಅವ್ನು ಬೀಳ್ತವ್ರೆ, ನಮ್ಮ ಬೇಡ ಬೇಡ ಅಂತವ್ರೆ. ಸಾಕ್ಬಾರ ನಾನು ಸುಮ್ಮನೆ ಕಾಲ ಹಾಕ್ಸ್ಕೊಂಡು ಕೂತಿದ್ದೀನಿ ಅಂದರೆ ಇಲ್ಲ ಇಟ್ಕೊಂಡಿದ್ದೀನಾರ. ಏನಾಗ್ತೈತೆ? ಫಿಸಿಯೋಥೆರಪಿ ಥರ ಆಗ್ತೈತಂತೆ ಅವ್ರಿಗೆ. ಅಬ್ಬಬ್ಬ ನಮ್ಮ ಅಪ್ಪ ನಮ್ಮ ಅಮ್ಮ ಫುಲ್ಲು ಇಲ್ಲಿ ಫಾಲ್ಸ್ ನೀರು ಬರುತ್ತೆ, ಹರ್ಕೊಂಡು ಬರುತ್ತೆ, ಅಲ್ಲೇ ಕುತ್ಕೊಂಡ್ಬಿಟ್ಟವ್ರೆ ತಲೆ ಇಟ್ಕೊಂಡು. ಓಕೆ, ಅಲ್ಲಿ ಮುಂದೆ ಫುಲ್ ದೊಡ್ಡದಾಗಿ ಫಾಲ್ಸ್ ಥರ ಇದೆಯಂತೆ, ನೋಡ್ಕೊಂಬರೋಣ. ಲೈಕ್ ಇದೆಲ್ಲ ಫುಲ್ಲು ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಅಲ್ಲಿ ದೊಡ್ಡದಾಗಿ ಬೀಳ್ತಿದೆಯಂತೆ. ನಾವು ನೋಡಿಕೊಂಡು ಅಲ್ಲಿಂದ ನೀರು ಹರ್ಕೊಂಡ್ಬಂದು ಇಲ್ಲಿ ಸ್ವಲ್ಪ ತೋರಿಸ್ತೀನಿ ಇಲ್ಲಿ ಲೈಕ್ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಈ ಕಡೆ ಹೋಗಿ ಈ ಥರ ಕಾಣುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿರೋ ವ್ಯೂ ಬೇಕು ಅಂದರೆ ಇನ್ನು ಮುಂದೆ ನಡ್ಕೊಂಡು ಹೋಗ್ಬೇಕು ನಾನು. ಆ ಕಡೆ ಫುಲ್ ಉದ್ದಕ್ಕಿದೆ. ಓ ಮೈ ಗಾಡ್, ನೋಡಿ ಫುಲ್ ಹುಡುಗರೆಲ್ಲ ಆಗ್ತವ್ರಲ್ಲಿ. ಅಲ್ಲಿ ಫುಲ್ ಉದ್ದ ಇದೆ. ಎಲ್ಲ ಕುತ್ಕೊಂಡ್ಬಿಟ್ಟವ್ರು ಹಂಗೆ ಇರ್ತಾರೆ. ಇಲ್ಲಿ ನನ್ನ ವಾಯ್ಸು ಕೇಳಿಸಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲಿ ಕಲ್ಲೆಲ್ಲ ಹೆಂಗಿದೆ ಅಂದರೆ ನೀರು ಹೊಡೆದು ಫುಲ್ ಎಲ್ಲ ಕ್ರ್ಯಾಕ್ ಆಗೋಗ್ಬಿಟ್ಟಿದೆ. ಸೊ ಬರಿಗಾಲಲ್ಲಿ ನಡೆಯೋಕ್ಕೆ ಆಗಲ್ಲ, ಕಾಲೆಲ್ಲ ಸಿಕ್ಕಾಬಿಟ್ಟು ಸುತ್ತಿತ್ತು. ಅದಕ್ಕೆ ಎಲ್ಲರೂ ಸೂನು ಚಪ್ಪಿನೋ ಒಂದು ಹಾಕ್ಕೊಂಡೇ ಬರ್ತಾವ್ರೆ. ಬರಿಗಾಲಲ್ಲಿ ನಿಜ ಒಂಚೂರು ನಡೆಯೋಕ್ಕಾಗಲ್ಲ, ಅಷ್ಟು ಕಾಲು ಚುಚ್ಚುತ್ತೈತೆ. ಯಪ್ಪ, ಅಂದರೆ ಲೈಕ್ ವಾಟರ್ ಫೋರ್ಸಾಗಿ ಬಂದಾಗ ಫೋರ್ಸ್ಗೆ ಕಲ್ಲೆಲ್ಲ ಬ್ರೇಕ್ ಆಗುತ್ತಲ್ಲ, ಆ ಥರ ಆಗುತ್ತೆ ಫುಲ್. ನೋಡಿ, ಬೇಕಾದ್ರೆ ಹತ್ತಿರ ತೋರಿಸ್ತೀನಿ. ಫುಲ್ ಬ್ರೇಕ್ ಚುಚ್ಚು ಸಿಕ್ಕಾಪಟ್ಟೆ.
ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ಸೊ ಅದನ್ನು ತೊಗೊತಾ ಇದ್ದೀವಿ. ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು ತಿನ್ಕೊಂಡು ಆಮೇಲೆ ವಾಪಸ್ ರೂಮಿಗೆ ಹೊರಡಬೇಕು. ಯಾವುದು ಪೆರಿ ಪೆರಿ ಇದೆಯಾ? ಡಿಪ್ಲಿ ಫಾಲ್ಸಲ್ಲಿ ಫುಲ್ ಆಟ ಆಡಿಕೊಂಡು ವಾಪಸ್ ನಮ್ಮ ರೆಸಾರ್ಟಿಗೆ ಬಂದ್ವಿ. ಮಾಡಿ ಬಾರಕ ಅಂದ್ಕೊಂಡು ಸ್ವಿಮ್ಮಿಂಗು ಕರ್ಕೊಂಡು ಹೋಗ್ತಾವನೆ. ಬಟ್ ನಂಗೆ ಒಂಚೂರೂ ಇಂಟ್ರೆಸ್ಟ್ ಇಲ್ಲ. ನಾನೇನು ಆಡಲ್ಲ. ಹಂಗೆ ಗೈಸ್ ಟ್ರಿಕ್ಸು ಹೊಸ ಕಲೆ ಕಲಿಬೇಕು ಗೈಸ್. ಟ್ರಿಕ್ಸ್ ಇದು ಟ್ರಿಕ್ಸ್ ಗೈಸ್ ಹೆಂಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.